ಎಜೆ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ಪೊಲೀಸ್ ಠಾಣಾ ಆವರಣದಲ್ಲಿ ದಿನಾಂಕ 1/6/2025 ಬೆಳಿಗ್ಗೆ 10:30 ಗಂಟೆಗೆ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಡಿವೈಎಸ್ಪಿ ರವಿ ನಾಯ್ಕ ಗೋಕಾಕ್ ಇವರ ನೇತೃತ್ವದಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಸಭೆಯಲ್ಲಿ ಮಾತನಾಡಿ, ಎಲ್ಲರೂ ಕೂಡಿಕೊಂಡು ಹಬ್ಬವನ್ನ ಆಚರಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ಜರುಗದಂತೆ ಎಚ್ಚರ ವಹಿಸಿ ಎಂದಿದ್ದಾರೆ. ಫಸ್ಟ್ ಟೈಮ್ ಸ್ಟೇಷನ್ ಬಂದಿದ್ದು ನಾನು ಬಕ್ರೀದ್ ಹಬ್ಬದ ಎಲ್ಲ ಇಂಟ್ಯೂಸ್ ಮಾಡೋಕ್ಕೋಸ್ಕರ ಸಾಹೇಬರನ್ನ ವೆಲ್ಕಮ್ ಮಾಡಿದ್ವು. ನೀವೆಲ್ಲ ಬಂದರೆ ನಿಮಗೆಲ್ಲ ನಾನು ಸ್ವಾಗತ ಬಯಸ್ತೀನಿ. ಈ ಸಾಹೇಬ್ರ ಬಗ್ಗೆ ಹೇಳ್ಬೇಕಾದ್ರೆ ಸಾಹೇಬರು ಮೊದಲು ಏರ್ಫೋರ್ಸ್ ಅವರು 20 ವರ್ಷ ಸರ್ವಿಸ್ ಮಾಡಿ ಬಂದು ಆಮೇಲೆ ಡೈರೆಕ್ಟ್ DSP ಆಗಿ ಅಪಾಯಿಂಟ್ಮೆಂಟ್ ಆಗಿ ಆಮೇಲೆ ಧಾರವಾಡ ಪ್ರೊಫೆಷನ್ ಮುಗಿಸಿ ಆಮೇಲೆ ಧಾರವಾಡ ಸಬ್ ಡಿವಿಷನ್ ಮಾಡಿ ಧಾರವಾಡ ಸಬ್ 2 ವರ್ಷ ಮಾಡಿ ಆಮೇಲೆ ಬೈಲಹೊಂಗಲ ಸಬ್ ಡಿವಿಷನ್ ನೀವೆಲ್ಲ ನೋಡಿದ್ರೆ ಬೈಲಹೊಂಗಲ 2 ವರ್ಷ ಮಾಡಿ ಬೈಲಹೊಂಗಲದಾಗ ನಮ್ಮಲ್ಲಿ ಧಾರವಾಡ ಸಬ್ ಡಿವಿಷನ್ 2 ವರ್ಷ ಮಾಡಿದ್ರಿ. ಆಮೇಲೆ ನಮ್ಮಲ್ಲಿ 4ನೇ ಸಬ್ ಡಿವಿಷನ್ ಮಾಡಕಂತ ಸಾಹೇಬ್ರಿಗೆ ನಮಗೆ ಗೋಕಾಕ್ ಸಬ್ ಡಿವಿಷನು ನಮ್ಮ ಕರ್ನಾಟಕ ಹೈಯೆಸ್ಟ್ ದೊಡ್ಡ ಸಬ್ ಡಿವಿಷನ್ ಅಂದರೆ ನಮ್ಮ ಗೋಕಾಕ್ ಇಲ್ಲ. ಮುರುಘಾ ಸಾಹೇಬರು ಈಗ ರವಿನಾಯಕ್ ಸಾಹೇಬ್ ಬಂದಾರೆ. ಸೊ ಅದ್ರ ಸಲುವಾಗಿ ನಾವು ಮೀಟಿಂಗ್ ಕರ್ತೇವೆ ಊರಿಗೆ ಬಕ್ರೀದ್ ಅಂತೇಳಿ ಸಾಹೇಬರು ಇಲ್ಲಿವರೆಗೆ ಹೆಚ್ಚು ಕಡಿಮೆ 10 ವರ್ಷ ಸ್ಟೇಷನ್ ಇದು ಮಾಡ್ಕೊಂಡು ಬಂದಾರೆ. ಸಾಹೇಬ್ರು ಒಳ್ಳೆ ರೀತಿ ಮಾಡ್ಕೊಂತಾರೆ. ದೊಡ್ಡ ಸಬ್ ಡಿವಿಷನ್ ಐತಿ. ಸೊ ಇದು ಒಳ್ಳೇದು ಮಾಡ್ತಾರೆ ಇದು ಐತಿ ಸರ್. ಇವರ ನಮ್ಮ ಹಿರಿಯರು ಸರ್ ಇವರೆಲ್ಲ ಬಕ್ರೀದಕ್ಕೂ ಮತ್ತು ಎಲ್ಲ ಇದು ಮಾಡ್ತಾರೆ ಸರ್. ಗಣಪತಿ ಅದು ಎಲ್ಲ ಇವರೇ ಸರ್. ನಾವು ಇಲ್ಲೂ ನಾನು ಬಂದು 2 ವರ್ಷ ಸರ್. ಏನೂ ಒಂದು ವಿಷಯ ಇಲ್ಲ ಸರ್. ಏನಾದರೂ ಅವ್ರವ್ರಿಗೆ ಹೇಳಿದ್ರೆ ಅವರೇ ಎಲ್ಲ ಇದು ಮಾಡ್ತಾರೆ ಸರ್. ನಾವು ಯಾರು ಸುಮ್ಮನೆ ಫಿಸಿಕಲಿ ನಾನು DSP ಆಗಿ ಉಸ್ತುವಾರಿ ವಹಿಸ್ಕೊಂಡು ಒಂದು 10 ಪ್ರತಿಯೊಂದು ಠಾಣೆಗೆ ಭೇಟಿಯಾಗಿ ಅಲ್ಲಿ ಎಲ್ಲ ಲೀಡರ್ಶಿಪ್ ಸಂಬಂಧಪಟ್ಟ ವಿಷಯಗಳನ್ನು ಅಧ್ಯಕ್ಷಿಸ್ತೇವೆ. ಆ ನಿಟ್ಟಿನಲ್ಲಿ ಇನ್ನು ಹೆಚ್ಚಿನ ವಿಸಿಟ್ ಆಗಿಲ್ಲ. ಸ್ವಲ್ಪ ಎಲ್ಲ ಒಂದು ಕೋರ್ಟು ಇವತ್ತು ಆ ದಿನ ತೆಗೆದುಕೊಂಡು ಬಂದಿದ್ದೀವಿ. ಇದು ಒಂದು ಇದು ಪ್ರಿವಿಲೇಜ್ ಸಬ್ ಡಿವಿಷನ್ ಗೋಕಾಕ್ ಅಂದರೆ ಒಂದು ಆರ್ಗನೈಸ್ ಸಬ್ ಡಿವಿಷನ್ ಧಾರವಾಡ ಮಾಡಿದ್ದೀವಿ. ಧಾರವಾಡ ಫುಲ್ ಡಿಸ್ಟ್ರಿಕ್ಟ್ ಬರುತ್ತೆ. ಧಾರವಾಡ ಒಬ್ಬರು ಇಲ್ಲೂ 9 ಸ್ಟೇಷನ್ ಇತ್ತು. ಸೊ ಇಲ್ಲೂ 9 ಸ್ಟೇಷನ್ ಇದೆ. ಮತ್ತು ಗೋಕಾಕ್ ಅಂತ ಇದು ಇಷ್ಟೇ ಸರ್. ಗೋಕಾಕ್ ಅಂದರೆ ಒಂದು ಡಿಫ್ರೆಂಟ್ ಗೋಕಾಕ್ ಸಬ್ ಡಿವಿಷನ್ ಮಾಡೋದು ಇಲ್ಲೂ ಮಾಡ್ಕೊಂಡು ಬರ್ತೀನಿ. ಸೊ ಇದು ನನಗೊಂದು ಆಪರ್ಚುನಿಟಿ ಇವರಿಗೆ ಎಲ್ಲ ತಿಳ್ಕೊಂತೀನಿ. ಇದೇ ಸಂದರ್ಭದಲ್ಲಿ ಈಗ ಬಕ್ರೀದ್ ಹಬ್ಬದ ಒಂದು ಒಳ್ಳೆ ಬರೋದ್ರಿಂದ ನಾನು ಇನ್ಸ್ಪೆಕ್ಟರ್ಗೆ ಅವರು ಎಲ್ಲ ಮುಖಂಡರನ್ನು ಭೇಟಿಯಾದಂಗೆ ಆಯಿತು. ಮತ್ತೊಂದು ಸಭೆ ಮಾಡ್ದಂಗೆ ಹೇಳಿ ಹೇಳ್ಕೊಂಡಾಗ ತಾವು ಕೂಡ ಎಲ್ಲ ಮ್ಯಾರೇಜ್ ಎಲ್ಲ ಇದೆ. ನಾನು ಜಾಸ್ತಿ ವರ್ಷ ತಗೊಳ್ಳೋದಿಲ್ಲ. ಇನ್ನೊಂದನ್ನು ನಾವು ಭೇಟಿ ಆದಾಗ ನಾನು ರಿಕ್ವೆಸ್ಟ್ ಮಾಡೋದೈತೆ, ಎಲ್ಲ ಹಬ್ಬ ಏನಿದೆ ಅದು ಧಾರ್ಮಿಕ ಆಚರಣೆ. ಇದು ತುಂಬ ಮೆಸೇಜ್ ತೊಗೊಂಡು ಶಾಂತಿ ಸವಾಲಕ್ಕೆ ಮೆಸೇಜ್ ದೊಡ್ಡದು ರೆಸಿಪೇಟ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಇಲ್ಲಿವರೆಗೆ ಹಿರಿಯರು ನಾನು ತಿಳ್ಕೊಳ್ತಾರೆ. ಯಾವುದೇ ಇಶ್ಯೂ ಇದ್ದಾಗಿ ನಾವು ಎಲ್ಲರೂ ಬಂದವ್ರನ್ನೇ ನೋಡಿದೆ. ನಮ್ಗೆ ತುಂಬ ಖುಷಿ ಆಯಿತು. ಒಬ್ಬರಿಗೊಬ್ಬರು ಆದರ್ಶಕೊಂಡು ಎಲ್ಲ ಸಿಬ್ಬಂದಿಗಳ ಜೊತೆಗೆ ಡಾಕ್ಟರ್ ಒಬ್ಬರು ಇನ್ನೊಬ್ಬರು ಅಪ್ರಿಷಿಯೇಟ್ ಮಾಡೋದು ಎಲ್ಲ ಚೆನ್ನಾಗಿದೆ. ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾವು ಒಂದು ಕಿಮ್ಮತ್ತು ಏನು ಹೇಳೋದು ನನ್ನ ಎಕ್ಸ್ಪೀರಿಯನ್ಸ್ ಬಂದ ನಮ್ಮದು 4 ರೂಪಾಯಿ ಮಾಡ್ತಾಯಿದ್ದೀವಿ. ಕೆಲವು ಹೇಳ್ತಾರೆ ಫ್ರೀ ಎಲಿಮೆಂಟ್ಸ್ ಸಿಗುತ್ತೆ. ನಾವು ವಿಜಯವಾದವರು ಯಾವ ಕಂಟ್ರೋಲರ್ ಡಿಪೆಂಡನ್ನು ವಹಿಸ್ಕೊಂಡು ಕಂಟ್ರೋಲ್ ತೊಗೊಂಡು ಮಾಡ್ತಾರೆ ಅಂದರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. 100% ನಾವು ಅಂದ್ಕೊಳ್ತೀವಿ ಇದೆ ಅನ್ನೋ ಕಂಟ್ರೋಲ್. ಯಾವಾಗ ಈಗ ಯಂಗ್ ಜನ್ರೇಷನ್ ಸ್ವಲ್ಪ ಅವ್ರದ್ದು ಸ್ವಲ್ಪ ಡಿಫ್ರೆಂಟ್ ಆಗ್ತಾ ಇದೆ. ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಹಿರಿಯರು ಮುಂದೆ ಬರಬೇಕು. ಹಿರಿಯರು ನಿಮ್ಮ ಜನರು ಹುಡುಗರನ್ನ ಕಂಟ್ರೋಲಲ್ಲಿ ಇಟ್ಟರೆ ಯಾವಾಗ ಏನು ಪ್ರಾಬ್ಲಮ್ ಆಗುತ್ತೆ. ಅವರು ನಿಮ್ಮನ್ನು ಮೀರು ಹೋಗ್ತಾ ಇದ್ದಾಗ ನೀವು ಹೋಗ್ಬೇಕು. ಅವಾಗ ನಾವು ಪೊಲೀಸ್ ಇಂಟರ್ಫಿಯರ್ ಮಾಡೋ ಅವಶ್ಯಕತೆ ಇದೆ, ಯಾರ್ದು ಅವಶ್ಯಕತೆ ಇದೆ. ಸೊ ಅದನ್ನು ನೀವು ಇನ್ನಂತೂ ಈ ಲೆವೆಲಲ್ಲಿ ಇದೆ ಅಂದರೆ ಪಕ್ಕ ನೀವೆಲ್ಲ ಸಿಚುವೇಷನ್ ಕಂಟ್ರೋಲ್ ಇದೆ ಅಂತ ಅನ್ಕೊಂತೀವಿ. ಎಲ್ಲರಿಗಿಂತ ಕೂಡ ಏನೋ ಸ್ಮಾಲ್ ಇಶ್ಯೂ ಆಗಿಲ್ಲ. ಸ್ಮಾಲ್ ಇಶ್ಯೂಗೆ ನಿಮ್ಮನ್ನೇ ಬಗೆಹರಿಸ್ಬೋದು. ನಿಮ್ಮನ್ನು ಬಗೆಹರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಕೂಡಲೇ ನಾವು ಇಟ್ಕೋಬೇಕು. ಸೊ ದಟ್ ಅದು ಫರ್ದರ್ ಎಕ್ಸ್ಪೋಲೇಟ್ ಆಗಬೇಕು ಅಂದರೆ ನಾವು ಅದನ್ನು ತೆಗೀಲಿಕ್ಕೆ ಎಲ್ಲ ಪ್ರಯತ್ನ. ಸೊ ಹಾಗಾಗಿ ನಿಮ್ಮ ಇದರಲ್ಲಿ ಎಲ್ಲರೂ ನಿಮ್ಮ ಮಧ್ಯವರ್ತಿ ಇರಬೇಕು. ಹಿರಿಯರಿಗೆ ನಾವು ತುಂಬ ರೆಸ್ಪೆಕ್ಟ್ ಕೊಡ್ತೀವಿ. ಉಳಿದು ನಮಗೆ ಎಲ್ಲೇ ಹೋದರೂ ವಾಪಸ್ ಬರೋದು ಹಿರಿಯರು. ಹಾಗಾಗಿ ನೀವು ಇವರನ್ನು ನೀವು ಕಂಟ್ರೋಲ್ ಇಟ್ಕೋಬೇಕು. ಮತ್ತು ಹಬ್ಬನೂ ಅದು ಶಾಂತಿ ಸೌಹಾರ್ದತೆಯಾಗಿ ಆಚರಿಸಿ
ಬ್ರದರ್ಹುಡ್ ವಿಸ್ತರಿಸಬೇಕು ಬಾಂಧವ್ಯತೆಯನ್ನು. ಸೊ ದಾತೃತ್ವವನ್ನು ವಿಸ್ತರಿಸುತ್ತಾ ಒಂದು ಹಬ್ಬ ಆಗಬೇಕು. ಅಡ್ವಾನ್ಸ್ ಆಗಿ ನಾನು ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೀನಿ. ಸೊ ಚೆನ್ನಾಗಿ ಆಚರಿಸಿ ನಾವು ಪೊಲೀಸ್ ಸಂಬಂಧಿಸ್ತೀವಿ. ಯಾವುದೇ ರೀತಿ ವೈದ್ಯಕರ ಜೊತೆಗೆ ನಾಲೆಜ್ ಬರ್ತಾ ಇದೆ ಯಾವತ್ತೂ ನಮ್ಮ ನಾಲೆಜ್ ತಗೋಬಾರ್ದು ಇಮಿಡಿಯೇಟ್ಲಿ ವಿದೌಟ್ ಡಿಲೇ. ಸೊ ಈ ಆ್ಯಕ್ಟ್ ಸೊ ಹಾಗಾಗಿ ಮುಂದಿನ ದಿನ ಇದೇ ರೀತಿ ಮುಖ್ಯರು ಇಲ್ಲಿ ಪೊಲೀಸ್ ಅವ್ರಿಗೆ ಇನ್ನೂ ಹೆಚ್ಚು ಚೆನ್ನಾಗಿ ಎಲ್ಲರೂ ಬ್ರದರ್ಹುಡ್ಡನ್ನು ತಗೊಂಡು ಮುಂದೆ ನಡೀಲಿ. ನಾನು ಬಂದಿದ್ದು ಮತ್ತೆ ನಾವು ಭೇಟಿ ಮಾಡ್ತೀನಿ. ನಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರಿಂದ ನಮ್ಮ ಇನ್ಸ್ಪೆಕ್ಟರು ಅಪ್ಡೇಟ್ ವಾಡಿಕೆಯಂತೆ ಪ್ರತಿ ಹಬ್ಬದಲ್ಲಿ ಸಹಿತ ಶಾಂತ ಸಭೆಯನ್ನು ನಾವು ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಳ್ತೀವಿ. ಆ ಪೊಲೀಸ್ ಇಲಾಖೆಯಲ್ಲಿ ಹಮ್ಮಿಕೊಂಡಂಥ ರೂಪುರೇಷೆಗಳನ್ನು ನಾವೆಲ್ಲ ಇಲ್ಲಿ ಮಾತಾಡ್ತೀವಿ. ಆ ರೂಪುರೇಷೆಗಳನ್ನು ತಿಳ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇಂದು ಪದ್ಧತಿಯಂತೆ ಯಾವ ರೀತಿ ಹೊಸದಾಗಿ ಇವತ್ತು ಮಾನ್ಯ DSP ಸಾಹೇಬರು ಹುಕ್ಕೇರಿಗೆ ಪ್ರಥಮ ಬಾರಿ ಆಗಮಿಸಿ ಉತ್ತಮವಾಗಿ ಶಾಂತಿ ಸಭೆಯನ್ನು ಒಪ್ಪಿಕೊಳ್ತಾರೆ. ವಿಶೇಷವಾಗಿ ಹುಕ್ಕೇರಿಯ ಇತಿಹಾಸವನ್ನು ಯಾವ ಅಧಿಕಾರಿಗಳು ಪೂರ್ವದಲ್ಲಿ ಪೊಲೀಸ್ ಅಧಿಕಾರಿಗಳ ಒಂದು ವಿಶೇಷ ಇರುತ್ತೆ. ಯಾವುದೇ ಜಿಲ್ಲೆಗೆ ಹೋಗಲಿ, ಯಾವುದೇ ಠಾಣೆಗೆ ಹೋಗಲಿ, ಪೊಲೀಸ್ ಇರಲಿ, PSI ಇರಲಿ ಅಥವಾ DSP ಇರಲಿ, SP ಇರಲಿ, ಆ ಜಿಲ್ಲೆಯ ಆದಂಥ ಸಂಕ್ಷಿಪ್ತ ಒಂದು ಮಾಹಿತಿ ತಗೊಂಡಾದರೂ ಆ ಸ್ಟೇಷನ್ಗೆ ಬರ್ತಿರ್ತಾರೆ. ಹುಕ್ಕೇರಿಯ ಸ್ವಲ್ಪ ಇತಿಹಾಸ ಇದ್ದ ಸಾಮಾನ್ಯ ರವಿ ಸಾಹೇಬ್ ನಾಯ್ಕ ಸಾಹೇಬರಿಗೆ ಗೊತ್ತಿರಬಹುದು ಅನ್ನುವಂಥ ವಿಷಯನ ನನ್ನ ಮನದಲ್ಲಿ ನಾನು ಅಂದ್ಕೊಂಡು ಯಾವುದೇ ಸೇವೆ ಸಮಾರಂಭಗಳಿರಲಿ ಅನೇಕ ಕೆಲವೊಂದು ಒಳಗಳು ಇರ್ತಾವೆ. ನಾವು ನೋಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀವಿ, ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದಾರೆ. ಇವತ್ತು ಸಮೃದ್ಧವಾದಂಥ ವಾತಾವರಣದಲ್ಲಿ ನಾವು ಬೆಳೀತಾ ಇದ್ದೀವಿ. ಆದರೆ ಆ ಹುಳುಗಳನ್ನು ನಾವು ಮುಚ್ಚಾಕ್ತಾ ಇದ್ದೀವಿ, ನೀವು ಮುಚ್ಚಾಕ್ತಾ ಇದ್ದೀವಿ. ಡಿಪಾರ್ಟ್ಮೆಂಟ್ ಗಮನಕ್ಕೂ ನಾವು ತರ್ತಾ ಇಲ್ಲ. ಡಿಪಾರ್ಟ್ಮೆಂಟ್ ಗಮನಕ್ಕೆ ಅಂದರೆ ನಾವೆಲ್ಲರೂ ಸೇರಿ ಅವ್ರನ್ನ ಡಿಪಾರ್ಟ್ಮೆಂಟನ್ನು ಕಟ್ಪಿಸುವಂಥ ಪ್ರಯತ್ನವನ್ನು ನಮ್ಮ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಈ ಸದೃಢ ಸಮಾಜವನ್ನು ನಾವು ಇಲ್ಲಿ ಬೆಳೆಸಬೇಕಾದ್ರೆ ನಮ್ಮ ಹೊಳ ಇರಲಿ, ನಿಮ್ಮ ಹೊಳ, ಯಾವ ಹೊಳ ಇದೆ, ಯಾವುದೇ ಸಮಾಜಘಾತಕ ಹೊಳಗಳನ್ನು ನಾವು ಅಲ್ಲಿ ಚೀಟಾಗುವಂಥ ಪ್ರಯತ್ನ ಮಾಡಬೇಕು. ನಮ್ಮ ಕಡೆ ಆಗಲಿಲ್ಲ ಅಂದರೂ ಸಹಿತ ಗೌರವವಾಗಿ ಆದರೂ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಬೇಕು ಅನ್ನೋಂಥ ವಿಷಯವನ್ನು ಪದೇ ಪದೇ ನಾನು ಈ ಒಂದು ಶಾಂತಿ ಸಭೆಯಲ್ಲಿ ವಿಷಯವನ್ನು ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾ ಹೊಸದಾಗಿ ಏನು ಮಾತಾಡೋಂಗಿಲ್ಲ. ಎಲ್ಲ ಇವತ್ತು ಮುಸ್ಲಿಂ ಬಾಂಧವರ ಅನೇಕ ಮದುವೆಗಳಿದ್ದಾವೆ, ಹೋಗಬೇಕಾಗಿದೆ. ಸರ್ ಮತ್ತೊಂದು ಚಿಕ್ಕ ಮಕ್ಕಳನ್ನು ದಯವಿಟ್ಟು ಶಾಲೆಗೆ ವಿಶೇಷವಾಗಿ ರವೀನಾಥ್ ಸಾಹೇಬ್ ಆಗಮಿಸಿದಾಗ ಅವರಿಗೆ ಮತ್ತೊಮ್ಮೆ ಹುಕ್ಕೇರಿಯ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಪರವಾಗಿ, ತಾಲೂಕಿನ ಪರವಾಗಿ ಮತ್ತು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರ ಪರವಾಗಿ ಅವರನ್ನು ಮತ್ತೊಮ್ಮೆ ಈ ಗೋಕಾಕ್ ವಲಯಕ್ಕೆ ಮತ್ತು ಹುಕ್ಕೇರಿ ನಗರಕ್ಕೆ ಅವರನ್ನ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತುಗಳನ್ನು ಅವರು ಇವತ್ತಿನ ಬಕ್ರೀದ್ ಹಬ್ಬದ ಶಾಂತದೇಶದ ಅಧ್ಯಕ್ಷರಾದ DSP ಸಾಹೇಬರೇ ಹಾಗೂ ಹುಕ್ಕೇರಿ ಪೊಲೀಸ್ ಸ್ಟೇಷನ್ CPI ಸಾಹೇಬರೇ, ಅವರು ಹುಕ್ಕೇರಿ ಸಿಬ್ಬಂದಿಯವರು, ಅನ್ನೂರು ಜಮಾತ ಅಧ್ಯಕ್ಷರು, ಹಿಂದೂ ಬಾಂಧವರೇ ಹಾಗೂ ನನ್ನ ಆತ್ಮೀಯ ಪತ್ರಕರ್ತರು, ಇವತ್ತಿನ ದಿವಸ ಬಕ್ರೀದ್ ಹಬ್ಬವನ್ನು ಹೇಗೆ ಆಚರಿಸಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಲು ಈ ಮೀಟಿಂಗ್ ಕರೆಯಲಾಗಿದೆ. ಆದರೆ ಹುಕ್ಕೇರಿಯ ಪರಂಪರೆಯ ಪ್ರಕಾರ ಬಹುಕಾಲದಿಂದ ನೂರಾರು ವರ್ಷದಿಂದ ಎಲ್ಲ ಧರ್ಮೀಯರು ಕೂಡ ಮೊಹರಮವನ್ನು ನಾವು ಮುಸಲ್ಮಾನರಿಗಿಂತ ಹೆಚ್ಚು ಆಸಕ್ತಿ ವಹಿಸಿ ಹಿಂದೂ ಭಾಷೆಗೆ ಮಾಡ್ತಾರೋ ಇದನ್ನು ಅವ್ರಿಗೆ ನಮ್ಮ ಅಭಿಮಾನ ಇದೆ. ಅದಕ್ಕೆ ನಾವೆಲ್ಲರೂ ಕೂಡಿ ಶಾಂತತೆ ಸಭೆಯ ಅಧ್ಯಕ್ಷರಿಗೆ ನಮ್ಮ ಹನ್ನೊಂದು ಜಮಾತ ಅಧ್ಯಕ್ಷರ ವತಿಯಿಂದ ನಾವು ಹಿಂದೂ ಬಾಂಧವರಿಂದ ನಾವು ಅವರಿಗೆ ನಾವು ಶಾಂತತಾ ಸಭೆಯ ಅಧ್ಯಕ್ಷರಿಗೆ ಬಕ್ರೀದ್ ಹಬ್ಬವನ್ನು ಶಾಂತತೆಯಿಂದ ತಾಯಿಮುಖ ವಿಫಲವಾಗಿ ಮಾಡುತ್ತೀವಿ. ಹಾಗೂ ಕುರ್ಬಾನಿಯ ದಿವಸಗಳನ್ನು ಅಲ್ಲಿ ಶಾಂತತೆಯನ್ನು ಮಾಡಿ ನಿಮ್ಮ ಕಾಯ್ದೆ ಕಾನೂನಿನ ಅನುಗುಣವಾಗಿ ನಾವು ನಡೆಸಬೇಕು ಅಂತ ಹೇಳಿ ಹನ್ನೊಂದು ಜಮಾತ ಅಧ್ಯಕ್ಷರಿಗೆ ನಾನು DSP ಸಾಹೇಬರಿಗೆ ಆಶ್ವಾಸನೆ ಕೊಡ್ತೇನೆ. ಮತ್ತು ನಮ್ಮ ಇಲ್ಲಿ ಠಾಣೆಗೆ CPI ಸಾಹೇಬರು ನಮ್ಗೆ ಭಾಳ ಮಾರ್ಗದರ್ಶನ ಮಾಡ್ತಾರೋ. ಅವರ ಈ ಹಬ್ಬವನ್ನು ನಾವು ಶಾಂತತೆಯಿಂದ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ನಮ್ಮ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಜಿಲ್ಲೆಯಲ್ಲಿ ಎಲ್ಲರ ವತಿಯಿಂದ ನಾನು ವಿನಂತಿ ಮಾಡಿದ್ದೇನೆ.
ಸಭೆಯಲ್ಲಿ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನಗರದ ಹಿಂದೂ ಮುಸ್ಲಿಂ ಮುಖಂಡರು, ಸಂಘಟನೆಯ ಮುಖಂಡರು ಹಾಗೂ ಯುವಕರು ಹಾಗೂ ಹುಕ್ಕೇರಿ ಪೊಲೀಸ್ ಠಾಣೆ ಸಿಪಿಐ ಮಾಂತೇಶ್ ಬಸಾಪುರ್ ಉಪಸ್ಥಿತರಿದ್ದರು. ಪಿಎಸ್ಐ ನಿಖಿಲ್ ಕಾಂಬ್ಳೆ, ಮಂಜುನಾಥ್ ಕಬ್ಬುರಿ, ಚನ್ನಗೌಡ ಪಾಟೀಲ್, ರವಿ ಡಂಗ, ನಜೀರ್ ಜಮಾದರ್, ಅಜಿತ್ ನಾಯ್ಕ, ಅರ್ಜುನ್ ಮಸರಗುಪ್ಪಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.